ಪ್ರೆಗ್ನೆನ್ಸಿಯಲ್ಲಿ ತಿನ್ನಬಹುದಂತ ಬೆಸ್ಟ್ ಫ್ರೂಟ್ಸ್ ಯಾವ ಬನ್ನಿ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ದಾಳಿಂಬೆ ಅಥವಾ ಪೊಮೊಗ್ರಾನೆಟ್ 8 on 10. ಮೊದಲು ಹೇಳಬೇಕು ಅಂತಂದ್ರೆ ದಾಳಿಂಬೆ. ಪ್ರೆಗ್ನೆನ್ಸಿಯಲ್ಲಿ ಬಹಳಷ್ಟು ಮಹಿಳೆಯರಿಗೆ ಹಿಮೋಗ್ಲೋಬಿನ್ ಕಡಿಮೆ ಆಗಿ ಅನಿಮಿಯಾ ಬರುತ್ತೆ. ದಾಳಿಂಬೆ ತಿಂದ್ರೆ ರಕ್ತದ ಮಟ್ಟ ಸುಧಾರಿಸುತ್ತೆ ಹಾಗೂ ಮಗುವಿಗೆ ರಕ್ತ ಪರಿಚಲನೆ ಸರಿಯಾಗುತ್ತೆ. ಕಲ್ಲಂಗಡಿ ವಾಟರ್ಮೆಲನ್ 8 on 10. ಬೇಸಿಗೆಯಲ್ಲಿ ಪ್ರೆಗ್ನೆಂಟ್ ಆದವರಿಗೆ ಕಲ್ಲಂಗಡಿ ಒಂದು ವರದಾನ. 90% ನೀರಿರೋ ಈ ಹಣ್ಣು ದೇಹನ ಹೈಡ್ರೇಟ್ ಮಾಡುತ್ತೆ, ಜೊತೆಗೆ ಕಾಲೂತ ಹಾಗೂ ಮಾರ್ನಿಂಗ್ ಸಿಕ್ನೆಸ್ ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಕಿತ್ಲೆ ಹಣ್ಣು ಅಥವಾ ಆರೆಂಜ್ 9 on 10. ಇದು ನನ್ನ ಫೇವರೇಟ್. ಒಂದೇ ಕಿತ್ಲೆ ಹಣ್ಣಲ್ಲಿ ವಿಟಮಿನ್ ಸಿ ಹಾಗೂ ಫೋಲೇಟ್ ಎರಡೂ ಸಿಗುತ್ತೆ. ಫೋಲೇಟ್ ಮಗುವಿನ ಬ್ರೈನ್ ಹಾಗೂ ಸ್ಪೈನಲ್ ಕಾರ್ಡ್ ಡೆವಲಪ್ಮೆಂಟ್ ಗೆ ತುಂಬಾ ಮುಖ್ಯ. ಫಸ್ಟ್ ಟ್ರೈಮಿಸ್ಟರ್ ಮಾತ್ರ ಅಲ್ಲ, ಇಡೀ ಪ್ರೆಗ್ನೆನ್ಸಿ ಇದನ್ನ ಕನ್ಸ್ಯೂಮ್ ಮಾಡಬಹುದು. ಬಾಳೆಹಣ್ಣು ಅಥವಾ ಬನಾನಾ 8 on 10. ರಾತ್ರಿ ಮಲಗುವಾಗ ಕಾಲ್ ಸೆಳೆತ ಅಥವಾ ಕ್ರಾಂಪ್ಸ್ ಬರುತ್ತಾ? ಹಾಗಾದ್ರೆ ಬಾಳೆಹಣ್ಣು ತಿನ್ನಿ. ಇದರಲ್ಲಿ ಪೊಟ್ಯಾಷಿಯಂ ಹೆಚ್ಚಾಗಿದೆ, ಹಾಗಾಗಿ ಮಸಲ್ ಕ್ರಾಂಪ್ಸ್ ನ ಕಡಿಮೆ ಮಾಡುತ್ತೆ. ಮಾವಿನ ಹಣ್ಣು ಮ್ಯಾಂಗೋ 7 on 10. ಮಾವಿನ ಹಣ್ಣು ತಿನ್ನಬಹುದು, ಆದ್ರೆ ಮಿತವಾಗಿ. ವೈಟಮಿನ್ ಎ ತುಂಬಾ ಒಳ್ಳೆಯದು, ಆದ್ರೆ ಇದರಲ್ಲಿ ನ್ಯಾಚುರಲ್ ಶುಗರ್ಸ್ ತುಂಬಾ ಜಾಸ್ತಿ ಇದೆ. ಜೆಸ್ಟೇಷನಲ್ ಡಯಾಬಿಟಿಸ್ ಇರೋ ಪ್ರೆಗ್ನೆಂಟ್ ಮದರ್ಸ್ ಮಾತ್ರ ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಉಳಿದವರಿಗೆ ದಿನಕ್ಕೆ 1-2 ಪೀಸ್ ತಿಂದ್ರೆ ಪರವಾಗಿಲ್ಲ. ಹಣ್ಣಾದ ಪಪ್ಪಾಯ ಅಥವಾ ರೈಪ್ ಪಪ್ಪಾಯ 7 on 10. ಪಪ್ಪಾಯ ಅಂದ್ರೆ ತಕ್ಷಣಕ್ಕೆ ಹೆದರಬೇಡಿ. ಹಣ್ಣಾದ ಪಪ್ಪಾಯ ಖಂಡಿತ ತಿನ್ಬಹುದು. ಇದರಲ್ಲಿ ಫೈಬರ್ಸ್ ತುಂಬಾ ಜಾಸ್ತಿ ಇರುತ್ತೆ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಇರೋರಿಗೆ ಇದು ತುಂಬಾ ಒಳ್ಳೆಯದು. ಡೈಜೆಷನ್ ಚೆನ್ನಾಗಾಗುತ್ತೆ. ಹಸಿ ಪಪ್ಪಾಯ ಅಥವಾ ರಾ ಪಪ್ಪಾಯ ಇದು 0 on 10. ಹಸಿ ಪಪ್ಪಾಯ ಅಲ್ಲಿ ಲೇಟೆಕ್ಸ್ ಹಾಗೂ ಪೆಪೇನ್ ಎನ್ಸೈಮ್ಸ್ ತುಂಬಾ ಜಾಸ್ತಿ ಇರುತ್ತೆ. ಇದು ಯೂಟ್ರೈನ್ ಕಾಂಟ್ರಾಕ್ಷನ್ಸ್ ನ ಉಂಟು ಮಾಡಬಹುದು ಅಥವಾ ಮಿಸ್ಕ್ಯಾರೇಜ್ ಕೂಡ ಮಾಡಬಹುದು. ದಯವಿಟ್ಟು ಇದನ್ನ ಮುಟ್ಬೇಡಿ. ನೆನ್ಪಿರ್ಲಿ, ಒಂದೇ ಹಣ್ಣು ಎಲ್ಲದನ್ನೂ ಮಾಡಲ್ಲ. ಎಲ್ಲಾ ತರದ ಹಣ್ಣುಗಳನ್ನು ತಿನ್ಬಹುದು. ಬ್ಯಾಲೆನ್ಸ್ ಡಯಟ್ ಇರ್ಲಿ. ರೆಗ್ಯುಲರ್ ಚೆಕ್ಅಪ್ಸ್ ನ ತಪ್ಪಿಸಬೇಡಿ. ಇಂತಹ ಮತ್ತಷ್ಟು ಮಾಹಿತಿಗಾಗಿ ಯೋರ್ ಗೈನಿ ಇನ್ ಡಿವಿಜಿ ಪೇಜ್ ನ ಫಾಲೋ ಮಾಡಿ.